ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾನಗರ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ. ಆರೋಪಿಯ ಹಿಂದಿನ ಹಿಸ್ಟ್ರಿಯನ್ನ ಕಲೆ ಹಾಕಿದೆ ಖಾಕಿ ಪಡೆ. ಯಾವುದೇ ಕೊಲೆ ಅಥವಾ ಬೇರೆ ಬೇರೆ ಏನಾದರೂ ಕ್ರೈಮ್ ಆದಾಗ ಯಾರು ಅಕ್ಯೂಸ್ಡ್ ಇರ್ತಾರೋ ಅಥವಾ ಆರೋಪಿ ಇರ್ತಾರೋ ಅವರ ಹಿಂದಿನ ಹಿಸ್ಟ್ರಿಯನ್ನ ಕಲೆ ಹಾಕುತ್ತೆ. ಅಂದ್ರೆ ವೆದರ್ ದೇ ಆರ್ ಹ್ಯಾಬಿಚುಯಲ್ ಅಫೆಂಡರ್ಸ್ ಏನು ಎತ್ತ ಎಲ್ಲವನ್ನ ಕೂಡ. ಇಡೀ ದಿನ ಬಿವಿಬಿ ಕಾಲೇಜ್ನಲ್ಲೇ ಪೊಲೀಸರು ಮೊಕ್ಕಾಂ ಹೂಡಿದ್ರು. ಆರೋಪಿ ಫಯಾಜ್ನ ಹಿಸ್ಟ್ರಿಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರು. ಕಾಲೇಜ್ನಲ್ಲಿ ಇಂಚಿಂಚು ಮಾಹಿತಿಯನ್ನ ಫಯಾಜ್ ಬಗ್ಗೆ ಖಾಕಿ ಪಡೆ ಆಲ್ರೆಡಿ ಪಡ್ಕೊಂಡಿದೆ. ಫಯಾಜ್ನ ಸ್ನೇಹಿತರು ಸೇರಿದಂತೆ ಹಲವರಿಂದ ಫಯಾಜ್ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಆತ ಹೇಗಿದ್ದ, ಹೇಗ್ ನಡ್ಕೊಳ್ತಾ ಇದ್ದ, ಆತನ ನಡವಳಿಕೆ ಹೇಗಿತ್ತು, ಎಲ್ಲಿವರೆಗೂ ಓದ್ತಿದ್ದ, ಎಷ್ಟೊತ್ತಿಗೆ ಬರ್ತಾ ಇದ್ದ, ಹೋಗ್ತಾ ಇದ್ದ, ಎಲ್ಲಿಗೆ ಹೋಗ್ತಾ ಇದ್ದ, ಅವನ ಬ್ಯಾಕ್ಗ್ರೌಂಡ್ ಏನಿತ್ತು, ಫ್ರೆಂಡ್ ಸರ್ಕಲ್ ಏನಿತ್ತು, ಇದೆಲ್ಲ ವಿಚಾರಗಳ ಬಗ್ಗೆ ಹಲವು ಆಯಾಮಗಳಲ್ಲಿ ಖಾಕಿ ತನಿಖೆಯನ್ನ ನಡೆಸ್ತಾ ಇದೆ. ಜೊತೆಗೆ ಫಯಾಜ್ನ ಹಿಂದಿನ ಹಿಸ್ಟ್ರಿ, ಆತನ ಬ್ಯಾಕ್ಗ್ರೌಂಡ್ ಏನಿತ್ತು, ಬೇರೆ ಯಾವುದಾದ್ರೂ ಇಂತಹ ಅಂದ್ರೆ ಬೇರೆ ಬೇರೆ ಪ್ರಕರಣ ಏನಾದ್ರೂ ಇತ್ತ ಅವನ ಮೇಲೆ, ಅಥವಾ ಬೇರೆ ಯಾವುದಾದ್ರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಅವನಲ್ಲಿತ್ತ, ಅದೆಲ್ಲದರ ಮಾಹಿತಿಯನ್ನ ಖಾಕಿ ಪಡೆ ಕಲೆ ಹಾಕಿದೆ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ವೆರಿ ಗುಡ್ ಮಾರ್ನಿಂಗ್. ಸದ್ಯ ಫಯಾಜ್ನ ಹಿಸ್ಟ್ರಿಯನ್ನ ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಗೊತ್ತಾಗಿದೆ ರವಿಕುಮಾರ್? ವೆರಿ ಗುಡ್ ಮಾರ್ನಿಂಗ್ ಸಿದ್ದೂರ. ನಿಜಕ್ಕೂ ಕೂಡ ಈ ಒಂದು ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣ ನಿಜಕ್ಕೂ ಕೂಡ ಈ ಒಂದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಪ್ರಮುಖವಾಗಿ ಈ ಒಂದು ಫಯಾಜ್ನ ಬೇಕಾಗಿರುವಂತಹ ಈ ಹಿಂದಿನ ಅಂದ್ರೆ ಕಳೆದ 6 ತಿಂಗಳ ಹಿಂದಿನ ಬ್ಯಾಕ್ ಹಿಸ್ಟ್ರಿಯನ್ನ ಈ ವಿದ್ಯಾನಗರ ಪೊಲೀಸರು ಕಾಲೇಜಿನಿಂದ ಮತ್ತು ಕಾಲೇಜ್ ಸಹಪಾಠಿಗಳಿಂದ ಮತ್ತು ಬೇರೆ ಬೇರೆ ಯಾಂಗನಗಳಲ್ಲಿ ಎಲ್ಲವುಗಳನ್ನು ಸಮಗ್ರವಾಗಿ ಪಡೆದುಕೊಂಡಿದ್ದಾರೆ. ಇಡೀ ದಿವಸ ವಿದ್ಯಾನಗರ ಪೊಲೀಸರು ಈ ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ, ಕಾಲೇಜ್ ಸುತ್ತಮುತ್ತಲಿರುವಂತಹ ಮತ್ತು ಕಾಲೇಜಿನಲ್ಲಿ ಮತ್ತು ಸಹಪಾಠಿಗಳಿಂದ ತಮಗೆ ತನಿಖೆಗೆ ಬೇಕಾಗಿರುವಂತಹ ಪೂರಕವಾದಂತಹ ಎಲ್ಲಾ ಅಂಶಗಳನ್ನ, ಬ್ಯಾಕ್ ಹಿಸ್ಟ್ರಿಗಳನ್ನ ಈಗಾಗಲೇ ವಿದ್ಯಾನಗರ ಪೊಲೀಸರು ಪಡೆದುಕೊಂಡಿದ್ದಾರೆ. ಈ ಮೂಲಕ ಈ ಒಂದು ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣವನ್ನ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಒಂದು ಕಡೆ ಬಿಡುವಿಲ್ಲದಂತಹ ಒಂದು ಕೆಲಸ ಕಾರ್ಯಗಳ ನಡುವೆಯೂ ಕೂಡ ಈ ಒಂದು ವಿದ್ಯಾನಗರ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿ ಈ ಒಂದು ಕೂಡಲೇ ಈ ಒಂದು ಪ್ರಕರಣದಲ್ಲಿರುವಂತಹ ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಲು ಎಲ್ಲಾ ಸಿದ್ಧತೆಗಳನ್ನ ಆರಂಭ ಮಾಡಿರುವಂತಹ ಬೆನ್ನಲ್ಲೇ ಈ ಒಂದು ಆರೋಪಿಯ ಒಂದು ಬ್ಯಾಕ್ ಹಿಸ್ಟ್ರಿಯನ್ನ ಕಾಲೇಜಿನಿಂದ, ಸಹಪಾಠಿಗಳಿಂದ ಮತ್ತು ಬೇರೆ ಬೇರೆ ಯಾಂಗಲ್ಗಳಲ್ಲಿ ಪಡೆದುಕೊಂಡು ಈ ಒಂದು ಮೂಲಕ ತನಿಖೆಯನ್ನು ಚುರುಕುಗೊಳಿಸಿತು. ಇದರ ಜೊತೆಗೆ ಈ ಒಂದು ನಗರದಲ್ಲಿ ಕೂಡ ಈ ಕಳೆದ 3 ದಿನಗಳಿಂದ ನಡೆದಿರುವಂತಹ ಈ ಒಂದು ಘೋರ ಕೃತ್ಯದಿಂದಾಗಿ. ಧನ್ಯವಾದ ರವಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.